ಜ್ಯೂಸ್ ರೆಡಿ. ಏನು ಜೋಶಾಗಿ ಏನೋ ಮಾಡ್ತೀನಿ ಅಂತ ಮಾಡ್ಬಿಟ್ಟೆ ನೋಡ್ರಿ. ಇಲ್ಲಿ ಇಲ್ಲಿ ಎಲ್ಲ ಸೀಡ್ಸ್ ಹಾಕ್ಬಿಟ್ಟಿದ್ದೀನಿ. ತಿನ್ನೋಣ. ನಾನು ನೋಡ್ರಲ್ವ ಕಪ್ಪಾಗಿ ಚೇಂಜ್ ಮಾಡಿಸ್ಬೇಕು. ಒಂದು ಸರ್ವಿಸಿಗೆ ಬಿಡ್ಬೇಕು. ಯಾವನೋ ಗಾಡಿ ತೆಗೆದಾಗೈತೆ. ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ಭಾನುವಾರ 8 ಗಂಟೆಗೆ ಇದ್ದೀನಿ. ಈಗ 8:15. ಇವಾಗ ಒಂದು ಸ್ವಲ್ಪ ಆಮ್ಲ ಜ್ಯೂಸ್ ಮಾಡ್ಕೊಳೋಣ ಅಂತ. ಆಮ್ಲ ಇತ್ತು, ಸೊ ಆಮ್ಲ ಜ್ಯೂಸ್ ಮಾಡ್ಕೊಳೋಣ. ಆಮ್ಲ ಎಲ್ಲ ಕಟ್ ಮಾಡಿದ್ದಾಯ್ತು. ಆಮ್ಲ ತಿನ್ನೋದ್ರಿಂದ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ, ಅದು ಆಮ್ಲ ತಿನ್ನೋದ್ರಿಂದ ಮತ್ತೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಡೈಜೆಷನ್ ಚೆನ್ನಾಗಿರುತ್ತೆ, ಮತ್ತೆ ನಮ್ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ವಾರಕ್ಕೆ 2 ಸರಿ ಇಲ್ಲ ವಾರಕ್ಕೊಂದ್ಸರಿ ಆದ್ರೂ ತಿಂದ್ರಿ ಕುಡೀರಿ. ಬೇವಿನ ಸೊಪ್ಪು, ಆಮ್ಲ, ಮೆಣಸು. ಗೈಸ್, ಮೆಣಸು, ಸ್ವಲ್ಪ ಉಪ್ಪು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಸ್ವಲ್ಪ ನೀರು ಹಾಕೋಣ. ಈಗ ಗ್ರೈಂಡ್ ಮಾಡೋಣ, ಅಂದ್ರೆ ರುಬ್ಬನ. ವೈಸ್ ಜ್ಯೂಸ್ ಇದನ್ನ ಈಗ ಸೋಸ್ಬಿಡೋಣ. ಸೋಸ್ಬಿಟ್ಟು ಕುಡಿಯೋಣ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಮ್ದು ಜ್ಯೂಸ್ ರೆಡಿ. ಅದು ಇನ್ನೊಂಚೂರಿದೆ. ಇವಾಗ ನಾವು ಕುಡಿಯೋಣ, ಬನ್ನಿ. ಏನಾದ್ರು ಮಾಡ್ಕೊಂಡಿದ್ಯಾ ಕೆನ್ನೆ? ಏನ್ ಅರ್ಥವೇ ಆಗ್ತಿಲ್ಲ. ಏನ್ ಪ್ಯಾಸ್ಟರು? ಹೌದಾ? ಇವಾಗ ಒಂಚೂರು ಚಿಕನ್ ತರನ ಅಂತ ಹೋಗ್ತಾ ಇದೀನಿ. ನೋಡಿ ಗೈಸ್, నేను ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮಾಡಿಸಿದ್ವಿ. ವಿಡಿಯೋ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಸುಮ್ಮನೆ ಯಾವಾಗ್ಲೂ ದೇವ್ರದೇ ಆಗ್ತಾನೆ ಅಂತ ಅನ್ಕೊಂತೀರ ಅಂತ. ಸಿಕ್ತಾ? ಪುದೀನ ಸೊಪ್ಪು ಇಟ್ಟಿದ್ದಾರೆ. ತಕೋ ಪುದೀನ ಸೊಪ್ಪು. ಈಗ ಹೋಗಿ ತಗೊಂಡ್ ಬರೋಣ ಗೈಸ್. ಚಿಕನ್ ಅಂಗಡಿ ಹತ್ರ ಬಂದಿದ್ದೀನಿ. ಚಿಕನ್ ಅಂಗಡಿ ಹತ್ರ ಬಂದ್ಬಿಟ್ಟು ಚಿಕನ್ ಹಾಕ್ಸಿದ್ದೀನಿ, ರೆಡಿ ಮಾಡ್ತಾವ್ರೆ. ಚಿಕನ್ ತಗೊಂಡು ಈಗ ಮಾರ್ಕೆಟ್ಗೆ ಬಂದಿದ್ದೀನಿ. ನೋಡಿ, ಮಾರ್ಕೆಟ್ಗೆ ಒಂದು ಸ್ವಲ್ಪ ಐಟಮ್ ತಗೊಬೇಕಿತ್ತು, ತಗೊಂಡು ಹೋಗೋಣ. ಕವರ್ ಬೇರೆ ತಂದಿಲ್ಲ ನಾನು. ಕವರು ತಂದಿಲ್ಲ, ಬ್ಯಾಗು ತಂದಿಲ್ಲ. ನೋಡೋಣ, ಏನೋ ಮಾಡೋಣ. ಬನ್ನಿ. ಹಂಗೆ ಹಾಲು ತಗೊಬೇಕಿತ್ತು, ಹಾಲು ತಗೊಂಡು ಈಗ ಮನೆ ಹತ್ರ ಹೊರಟಿದ್ದೀನಿ. ಹೋಗೋಣ ಬನ್ನಿ. ಇವಾಗ ಮನೆಗೆ ಬಂದು ಎಲ್ಲ ತಂದು ಕೊಟ್ಟು ಈಗ ಒಂದ್ಸರಿ ಗಾಡಿ ಚೆಕ್ ಮಾಡಬೇಕು. ಬನ್ನಿ, ಗಾಡಿ ಸರ್ವಿಸ್ ಮಾಡಿ ಜಾಸ್ತಿ ಏನಾಯ್ತಲ್ಲ, ಆಯಿಲ್ ಕಮ್ಮಿ ಆಗಿದೆಯೇನೋ ಅಂತ ಚೆಕ್ ಮಾಡೋಣ ಅಂತ ಎಲ್ಲ ಕೆಲಸ ಆಗಿಸ್ಕೊಂಡು ಇದೇ ಆಯಿಲು, ಅರೆ ಕಪ್ಪಗಾಗಿರಂಗಿದೆ ಅಲ್ಲ. ಆಯಿಲ್ ಇದೆ, ಕಪ್ಪಾಗಿದೆ, ಚೇಂಜ್ ಮಾಡಿಸ್ಬೇಕು. ಒಂದು ಸರ್ವಿಸಿಗೆ ಬಿಡ್ಬೇಕು ಗೈಸ್, ನಮ್ಮಪ್ಪ ಚೆಕ್ ಮಾಡ್ತಾರಂತೆ. ಆಯಿಲ್ ಇಲ್ಲ, ಮೇಲೆ ತೋರು ಗೈಸ್. ಈ ವೀಕಲ್ಲಿ ಆಯಿಲ್ ಹಾಕ್ಸ್ಬೇಕು. ಅಷ್ಟೇ. ಗೈಸ್, ನಾನೇ ಇವತ್ತು ಬಿರಿಯಾನಿ ಮಾಡ್ತಾ ಇರೋದು ಅಲ್ವಮ್ಮ? ನಾನೇ ಗೈಸ್ ಬಿರಿಯಾನಿ ಮಾಡ್ತಾ ಇರೋದು. ನಮ್ಮಮ್ಮ ಸುಮ್ಮನೆ ಹೆಲ್ಪ್ ಮಾಡ್ತಾವ್ರೆ ಅಲ್ವಮ್ಮ? ಹೌದು. ಏನ್ ಡ್ರಾಮಾ ಮಾಡ್ತಾವ ಗೈಸ್, ಜೋಶಾಗಿ ಏನೋ ಮಾಡ್ತೀನಿ ಅಂತ ಮಾಡ್ಬಿಟ್ಟೆ ನೋಡ್ರಿ. ಇಲ್ಲಿ ಇಲ್ಲಿ ಎಲ್ಲ ಸೀಡ್ಸ್ ಹಾಕ್ಬಿಟ್ಟಿದ್ದೀನಿ. ಗೈಸ್, ನೀನಾಗುತ್ತೆ, ತಿನ್ನೋಣ. ನೀರು ರೆಡಿ. ಇವಾಗ ಹಾಕ್ಸ್ಕೊಂತ ಇದ್ದೀನಿ. ಅಮ್ಮ ಹಾಕ್ಕೊಡ್ತಾವ್ರೆ. ಹಾಕ್ಸ್ಕೊಂಡು ತಿನ್ನೋಣ. ನಾನು ಮಾಡಿರೋದಲ್ವ, ಸುಮ್ಮನೆ ಹೇಳ್ತೀರ. ಟೇಸ್ಟ್ ನೋಡೋಣ. ಈ ಸೈಡು ಸಾಂಬಾರು. ಬಿಸಿ ಸ್ವಲ್ಪ. ಸಖತ್ತಾಗಿ ಬಂದಿದೆ.
ರೈಸ್ ಚೆಕ್ ಮಾಡೋಣ. ರೈಸು ಚೆನ್ನಾಗಿದೆ, ಪೀಸು ಚೆನ್ನಾಗಿದೆ. ನನ್ನ ತಮ್ಮ ಇವಾಗ ಬರ್ತಾನೆ. ನಾನೇ ಕಣ ಬಿರಿಯಾನಿ ಮಾಡಿದ್ದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಟೇಸ್ಟ್ ನೋಡಿ ಹೇಳ ಹೆಂಗೈತೆ. ಮಳೆ ಯಾವ ರೇಂಜಿಗೆ ಗೊತ್ತೈತೆ ಅಂದರೆ ನೋಡಿಸ್ತೀನಿ. ಈ ಕಡೆನೂ ಯಾರೂ ಇಲ್ಲ, ಈ ಕಡೆನೂ ಯಾರು ಇಲ್ಲ, ಜನನೇ ಇಲ್ಲ ಇವತ್ತು ಏರಿಯಾ ಪೂರ್ತಿ. ನಮ್ಮ ಏರಿಯಾದಲ್ಲಿ ಯಾರು ಒಬ್ಬರು ಓಡಾಡ್ತಿಲ್ಲ. ಇವಾಗ ಮಳೆ ನಿಂತಿದೆ. ಅಂದರೆ ಬೆಳಗ್ಗೆ ಎಲ್ಲ ಡ್ರಿಸ್ಲಿಂಗ್ ಆಗ್ತಿತ್ತು, ಅಂದರೆ ಜೋರು ಮಳೆ ಎಲ್ಲ ಡ್ರಿಸ್ಲಿಂಗು. ಇವಾಗ ಕಡಿಮೆ ಆಗಿದೆ. ಇವಾಗ ಸ್ವಲ್ಪ ಹೋಗ್ಬಿಟ್ಟು ಕೆಲಸ ಇದೆ, ಹೋಗಿ ಮುಗಿಸ್ಕೊಂಬರೋಣ. ಏನು ಚಳಿ ಹೊಡಿತಾ ಇದೆ ಗೈಸ್ ಹೋಗಿದ್ದ ಕೆಲಸ ಆಗಲಿಲ್ಲ, ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಮನೆಗೆ ಹೋಗೋಷ್ಟಕ್ಕೆ ನೆಂದು ಹೋಗ್ಬಿಡ್ತೀನಿ ನಾನು. ಬೇಗ ಮನೆಗೆ ಹೋಗ್ಬಿಡೋಣ. ಪೆಟ್ರೋಲ್ ಹಾಕ್ಸೋಣ ಅಂತ ಬಂದೆ. ಗೈಸ್ ಪೆಟ್ರೋಲ್ ಹಾಕ್ಸ್ಕೊಂಡೆ ಈಗ ಹೊರಟೆ. ಯಾವನು ಗಾಡಿ ತೆಚ್ಕೊಂಡ್ಬಿಟ್ಟ ಗೈಸ್. ಏನು ಮಾಡೋದು, ಮಳೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ. ಏನು ಮಾಡೋದು ಅಲ್ಲ, ಹತ್ತು ಕಡೆ ಹೋದ ನೋಡಿ. ಏನು ಮಾಡ್ತೀರಾ ಮಳೆ. ಗೈಸ್ ಮನೆ ಹತ್ರ ಬಂದೆ, ನೆಂದೋದೆ. ಗಾಡಿ ಟಚ್ ಮಾಡ್ದ. ಯಾವ ಮಳೆ ಬತ್ತಿದ್ನಲ್ಲ ಹಿಂದೆ ಅಂತ ಅವ್ನು ಗೊತ್ತಿದ್ದೆ, ಮುಂದೆ ಆಟೋದನ್ ಬಂದ. ನಾನು ಸ್ವಲ್ಪ ಹಿಂಗೆ ಸೈಡ್ ಬಂದೆ, ಅವನು ಹೊತ್ತ ಎಳ್ದೇ ಬಿಟ್ಟ. ಹೊಡಿತು, ಏನೂ ಆಗಿಲ್ಲ ಗೈಸ್. ಸೊ ಇವತ್ತಿನ ಹುಡುಗಿ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ.